ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಿ ಈಗ ಯಾರ್ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದಿದ್ರಿ ಫಿಸಿಕಲ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ 30ನೇ ತಾರೀಕು ನಂತರ. ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು ನೋಡ್ಬೋದು, ನಾನು ಇಲ್ಲಿ ಯೂನಿವರ್ಸಿಟಿ ಗ್ರೌಂಡ್ಗೆ ಬಂದಿದ್ದೀನಿ. ಆಲ್ರೆಡಿ ಸ್ಟೂಡೆಂಟ್ಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ನೀವು ಕೂಡ ಇದೇ ಥರ ಪ್ರಾಕ್ಟೀಸ್ ಮಾಡಿ ಸ್ಲೋಲಿ ಸ್ಟೆಮಿನಾನ ಬಿಲ್ಡಪ್ ಮಾಡಬೇಕು. ಆಮೇಲೆ ನಿಜವಾಗ್ಲೂ ಯಾರಿಗಾದರೂ ಸರಿಯಿಲ್ಲ, ನನಗೆ ಓಡಲಿಕ್ಕೆ ಹಿಂಗೆ ಸಮಸ್ಯೆ ಆಗ್ತಾಯಿಲ್ಲ, ಫಿಸಿಕಲ್ ಆಗ್ತಾಯಿಲ್ಲ, ಆಮೇಲೆ ಫಿಸಿಕಲ್ ಪ್ರಾಕ್ಟೀಸ್ಗೂ ಕೂಡ ನಮಗೆ ಹೆಲ್ಪ್ ಬೇಕು ಅಂತ ಯಾರ್ಯಾರಿದ್ದೀರಿ, ಧಾರವಾಡದೊಳಗೆ ಕನಮಡಿ IAS ಆ್ಯಂಡ್ KAS ಈ ಒಂದು ಸಂಸ್ಥೆ ಏನಿದೆ ಅಲ್ಲಿ ನೀವು ಬರ್ಬೋದು ಗೈಸ್. ನಮ್ಮ ಎಕ್ಸ್ ಆರ್ಮಿ ಸರ್ ಇದ್ದಾರೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅಂತ. ಡೆಫಿನೆಟ್ಲಿ ಅವರು ನಿಮಗೆ ಯಾವ ಥರ ಪ್ರಾರಂಭ ಮಾಡಬೇಕು, ಯಾವ ಥರ ಎಂಡ್ ಮಾಡಬೇಕು, ಇನ್ ಟೈಮ್ ಒಳಗೆ ಯಾವ ಥರ ಓಡಬೇಕು, ಇವೆಲ್ಲ ಇನ್ಫಾರ್ಮೇಷನ್ನ ನಿಮಗೆ ಡೆಫಿನೆಟ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಈವನ್ ಫಿಸಿಕಲ್ಗೂ ಕೂಡ ಟ್ರೈನಿಂಗ್ನ ನಮ್ಮ ಸಂಸ್ಥೆಯೊಳಗೆ ನಾವು ಕೊಡ್ತಾಯಿದ್ದೀವಿ. ಅದರ ಸಹಾಯವನ್ನು ತೊಗೋಬೋದು. ಆಮೇಲೆ ಕಲ್ಯಾಣ ಕರ್ನಾಟಕದಂತೂ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಆ್ಯಂಡ್ ನೀವೆಲ್ಲ ಸುಮ್ಮನೆ ಒಂದು ಕಡೆ ಕೂತು ಓದ್ತಿರ್ತೀರಿ, ಒಂದೇ ಸಾರ್ತಿಗೆ ಸಿಕ್ಕಾಪಟ್ಟೆ ಓಡೋಕ್ಕೆ ಶುರು ಮಾಡೋದು ಆ ಥರ ಎಲ್ಲ ಮಾಡಬೇಡ್ರಿ. ಆಮೇಲೆ ನೆಕ್ಸ್ಟ್ ಈವನ್ CRDR ಎಕ್ಸಾಮ್ ಯಾರ್ದು ಕಡಿಮೆ ಸ್ಕೋರ್ ಆಗಿದೆ, ನೀವು ಒಂದು ನಿಮಿಷನೂ ಡಿಸಪಾಯಿಂಟ್ ಆಗುವಂಥ ಅವಶ್ಯಕತೆ ಇಲ್ಲ. CRDR KSRP ನಿಮಗೆ ಮತ್ತೆ ಈ ಒಂದು ಎಕ್ಸಾಮ್ಸ್ಗಳಿದ್ದಾವೆ. ಸೊ ಅದಕ್ಕಾಗಿ ನೀವು ಪ್ರಿಪೇರ್ ಮಾಡಿರಿ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಈವನ್ ಸಿವಿಲ್ ಪೊಲೀಸ್ PSI ಎಕ್ಸಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬರ್ತಿದ್ದಾವೆ. ಸೊ ಯಾರೂ ಕೂಡ ಹೆದರಬೇಡ್ರಿ. ಆ್ಯಂಡ್ ಇವತ್ತಿಂದನೇ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಿರಿ. ಡೈಲಿ ಒಂದು 2 ರೌಂಡ್ ಓಡ್ರಿ, ಆಮೇಲೆ 2ನೇ ದಿನ 4 ರೌಂಡ್ ಓಡ್ರಿ, ಆಮೇಲೆ 6 ರೌಂಡ್ ಮಾಡಿರಿ. ಹಿಂಗೆ ಡೈಲಿ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ. ಆಮೇಲೆ ಇಲ್ಲ ನಾನು ಪಾಸ್ ಆಗಲೇಬೇಕು, ಅದಕ್ಕೆ ಬೇಕಾದಷ್ಟು ಕಷ್ಟ ಆದರೂ ಓಡಲೇಬೇಕು, ಆ ಥರ ಎಲ್ಲ ಅಂದ್ಕೋಬೇಡ್ರಿ. ನಿಮ್ಗೇನಾದರೂ ಎದೆ ನೋವು ಬರ್ತಿದೆ, ಏನಾದರೂ ಹಂಗಾಗ್ತಿದೆ ಅಂದರೆ ಸ್ಟಾಪ್ ಮಾಡಿರಿ. ಆ್ಯಂಡ್ ಮತ್ತು ಅದಕ್ಕೇನಾದರೂ ಡಾಕ್ಟರ್ ಹತ್ರ ಮೀಟ್ ಆಗಿರಿ. ಹಂಗೇನೋ ಸಮಸ್ಯೆ ಇತ್ತು ಅಂದರೆ ಹಂಗೆ ತಿಳ್ಕೊಬೇಡ್ರಿ, ಇಲ್ಲ ನಾನು ಓಡಲೇಬೇಕು ಅಂತ. ಎಸ್, ನಾನು ಟ್ರೈ ಮಾಡ್ತೀನಿ, ಓಡ್ತೀನಿ ಅನ್ನೋದು ಓಕೆ, ಬಟ್ ಹಂಗೇನಾದರೂ ಸಮಸ್ಯೆ ಆದಾಗಲೂ ಕೂಡ ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗಿ ನೀವು ಆರಾಮಾಗಿ ಫಿಸಿಕಲ್ ಪಾಸ್ ಆಗ್ತೀರಿ. ಅದನ್ನು ಬಿಟ್ಟು ಹರಿಬರಿಯೊಳಗೆ ಸುಮ್ಮನೆ ಆಮೇಲೆ ಇನ್ನೊಬ್ಬರ ಜೊತೆ ಕಾಂಪಿಟೇಷನ್ಗೆ ಹೋಗಬೇಡ್ರಿ. ಒಬ್ಬ ವ್ಯಕ್ತಿ ಪ್ರತಿದಿನ ಓಡ್ತಿರ್ಬಹುದು, ಅವನಿಗೆ ಪ್ರಾಕ್ಟೀಸ್ ಇರ್ಬೋದು. ನೀವು ಹಿಂಗೆ ಅನ್ಕೋಬೇಡ್ರಿ, ನನಗೆ ಆಗ್ತಾಯಿಲ್ಲ, ನಾನು ಮಾಡಬೇಕು, ಅವನು ಓಡ್ತಿದ್ದಾನೆ, ನನಗೆ ಆಗ್ತಿಲ್ಲ ಅಂತ. ನಿಮಗೂ ಆಗುತ್ತೆ. ಜಸ್ಟ್ practice which can make us better. Okay, not perfect, nobody is perfect. So always remember this and get ready guys. ಯಾರ್ಯಾರಿಗೆ ಸಹಾಯ ಬೇಕೋ ಕನಮಡಿ ಇನ್ಸ್ಟಿಟ್ಯೂಟ್ಗೆ ಬಂದು ಭೇಟಿಯಾಗಿ. ಡೆಫಿನೆಟ್ಲಿ ನಾನೇ ಗ್ರೌಂಡಿಗೆ ಇಳಿದು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.